Hello everyone, welcome to Sankalp Learning Solutions. Let us see question number 10 of chapter Thermodynamics. Which of the following processes is expected to have a negative change in entropy for the system? Delta S system is less than 0. We know that entropy is a measurement of disorderness. ಅಲ್ವಾ ಡಿಸಾರ್ಡರ್ ಏನಿದೆ ಅದರ ಮೆಜರ್ಮೆಂಟ್ ಅನ್ನ ಎಂಟ್ರೋಪಿ ಅಂತ ಕರಿತೀವಿ. More, if the disorder is more, then entropy will be more. If order is more, then entropy will be less. ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ಅರೇಂಜ್ ಆಗಿದ್ರೆ ಎಂಟ್ರೋಪಿ ಕಡಿಮೆ ಇರುತ್ತೆ. ಡಿಸಾರ್ಡರ್ ಜಾಸ್ತಿ ಇದ್ರೆ ಎಂಟ್ರೋಪಿ ವಿಲ್ ಬಿ ಮೋರ್. ಓಕೆ, ಆಪ್ಷನ್ ಎ, isothermal expansion of gas. In this isothermal expansion of gas, see, there is isothermal means no temperature change. Temperature ಏನಾಗ್ತಾ ಇರುತ್ತೆ, ಚೇಂಜ್ ಆಗೋದಿಲ್ಲ. ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಐಸೋಥರ್ಮಲ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪಾನ್ಷನ್ ಆಫ್ ಗ್ಯಾಸ್, ಇನ್ ದಿಸ್ ಕೇಸ್ ಗ್ಯಾಸ್ ಎಕ್ಸ್ಪಾಂಡ್ ಆಗಿದೆ ಅಂದ್ರೆ ರ್ಯಾಂಡಮ್ನೆಸ್ ಏನಾಗಿದೆ, ಡಿಸಾರ್ಡರ್ ಜಾಸ್ತಿ ಆಗಿದೆ. ಸೊ ಆಪ್ಷನ್ ಎ ಇಸ್ ರಾಂಗ್. ನಾವು ಡೆಲ್ಟಾ ಎಸ್ ಬರಿತೀವಿ ಅಂದ್ರೆ ಎಸ್ ಫೈನಲ್ ಮೈನಸ್ ಎಸ್ ಇನಿಷಿಯಲ್. ಸೊ ಇನಿಷಿಯಲ್ ಏನಿದೆ ಜಾಸ್ತಿ ಇದ್ರೆ ರ್ಯಾಂಡಮ್ನೆಸ್ ಅಥವಾ ಡಿಸಾರ್ಡರ್ ಏನಿದೆ ಜಾಸ್ತಿ ಇದ್ರೆ ಅವಾಗ ಮೈನಸ್ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ಲೆಸ್ ದನ್ 0 ವ್ಯಾಲ್ಯೂ ಬರುತ್ತೆ. ಆಪ್ಷನ್ ಬಿ, ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ ಟು ಲಿಕ್ವಿಡ್ ವಾಟರ್. ಫೈನಲ್ ಸ್ಟೇಟ್ ಅಲ್ಲಿ ಏನಾಗಿರುತ್ತೆ, ಲಿಕ್ವಿಡ್. ಇನಿಷಿಯಲ್ ಸ್ಟೇಟ್ ಅಲ್ಲಿ ಏನಾಗಿರುತ್ತೆ, ವಾಟರ್ ವೇಪರ್ ಅಂದ್ರೆ ಗ್ಯಾಶಿಯಸ್ ಸ್ಟೇಟ್. ವಿ ನೋ ದ್ಯಾಟ್ ವಾಟರ್ ವೇಪರ್ ಈಸ್ randomly arranged compared to liquid water. So ಇನಿಷಿಯಲ್ ಏನಿದೆ ಎಂಟ್ರೋಪಿ ಜಾಸ್ತಿ ಇದೆ ಗ್ಯಾಶಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ. ವಾಟರ್ ವೇಪರ್ ಅಂತ ಗ್ಯಾಶಿಯಸ್ ಸ್ಪೇಸ್ ಅಲ್ಲಿ ಇದೆ. ಸೊ ಗ್ಯಾಶಿಯಸ್ ಸ್ಪೇಸ್ ಅಲ್ಲಿ ಇದ್ದಾಗ ರ್ಯಾಂಡಮ್ನೆಸ್ ಇಸ್ ಮೋರ್, ಡಿಸಾರ್ಡರ್ ಇಸ್ ಮೋರ್. ಸೊ ಇನಿಷಿಯಲ್ ಕಂಡೀಷನ್ ಅಲ್ಲಿ ಎಂಟ್ರೋಪಿ ಜಾಸ್ತಿ ಇರುತ್ತೆ. ಸೊ ಡೆಲ್ಟಾ ಎಸ್ ವ್ಯಾಲ್ಯೂ ಏನಾಗುತ್ತೆ, ಲೆಸ್ ದ್ಯಾನ್ 0 ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. Option C, sublimation of I2 solid to gas. We know that sublimation is conversion of solid to gas without undergoing liquid phase. Without undergoing to liquid phase. Okay. ಇಲ್ಲಿ I2 ದಿಂದ I2 ಗ್ಯಾಸ್ಗೆ ಹೋಗ್ತಿದೆ. ಫೈನಲ್ ಸ್ಟೇಟ್ ಯಾವುದು, ಗ್ಯಾಶಿಯಸ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಇಸ್ ಸಾಲಿಡ್ ಸ್ಟೇಟ್. ಸೊ ರ್ಯಾಂಡಮ್ನೆಸ್ ಎಲ್ಲಿ ಜಾಸ್ತಿ ಇರುತ್ತೆ, ಫೈನಲ್ ಸ್ಟೇಟ್ ಅಲ್ಲಿ, ಗ್ಯಾಶಿಯಸ್ ಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಡೆಲ್ಟಾ ಎಸ್ ಇಸ್ ನಾಟ್ negative here. Dissolving NaCl in water. NaCl in water ಅಂತ ಹೇಳಿದ್ದಾರೆ. ಫೈನಲ್ ಸ್ಟೇಟ್ ಏನಾಯ್ತು, ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ದಾರೆ, ಮೈನಸ್. ಇನಿಷಿಯಲ್ ಸ್ಟೇಟ್ ಏನಿದೆ ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು. ಯಾವಾಗ ಎಂಟ್ರೋಪಿ ಜಾಸ್ತಿ ಇತ್ತು, ಫೈನಲ್ ಸ್ಟೇಟ್ ಅಲ್ಲಿ ಎಂಟ್ರೋಪಿ ಜಾಸ್ತಿ ಇದೆ. ಯಾಕಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ರ್ಯಾಂಡಮ್ನೆಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕೂಡ ಡೆಲ್ಟಾ ಎಸ್ ನೆಗೆಟಿವ್ ಆಗಿರೋದಿಲ್ಲ. ಸೊ ಓನ್ಲಿ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ ಟು ಲಿಕ್ವಿಡ್ ವಾಟರ್. ಥ್ಯಾಂಕ್ ಯು.